ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಂದಿನ ಈ ವೇಗವಾಗಿ ನಡೆದಿರ್ತಕ್ಕಂತಹ ಯುಗದಲ್ಲಿ, ಆಧುನಿಕ ಯುಗದಲ್ಲಿ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸ್ತಕ್ಕಂತಹ ಒಂದು ಗುರಿಯೊಂದಿಗೆ ಈ ಕಾರ್ಯಕ್ರಮ ಈ ಒಂದು ವಾಹಿನಿಯಲ್ಲಿ ಮೂಡಿ ಬರ್ತಾ ಇದೆ. ಮೌಲ್ಯಗಳಂತಂದರೆ ಯಾವುದು? ಎಷ್ಟೋ ಸಾತಿ ತುಂಬು ಕುಟುಂಬದಲ್ಲಿದ್ದಾಗ ಅಜ್ಜ ಅಜ್ಜಿ ತಮ್ಮ ಮೊಮ್ಮಕ್ಕಳಿಗೆ ಸಮಯವನ್ನಿಟ್ಟು ಸಾಕಷ್ಟು ಮೌಲ್ಯಗಳನ್ನು ಅವರಲ್ಲಿ ಬೆಳೆಸ್ತಾ ಇರೋದನ್ನು ನಾವು ನೋಡಿದ್ದೇವೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಚಿಕ್ಕ ಕುಟುಂಬಗಳು, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಏನು ಕರಿತಾ ಇದ್ದೀವಿ, ಈ ಕುಟುಂಬಗಳಲ್ಲಿ ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಮಗುವಿಗೆ ಕೊಡಲಿಕ್ಕೆ ಸಮಯನೇ ಇಲ್ಲದಂತಾಗಿದೆ. ಅಂತಹ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳು ಮೂಡುವುದಾದರೂ ಹೇಗೆ ಅಂತಕ್ಕಂತಹ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ದಿನಕ್ಕೊಂದು ಕತೆ ಕಾರ್ಯಕ್ರಮದ ಮುಖಾಂತರ ಆ ಮೌಲ್ಯಗಳನ್ನು ಬೆಳೆಸ್ತಕ್ಕಂತಹ ಒಂದು ಕಿರು ಪ್ರಯತ್ನವನ್ನು ನಮ್ಮ ವಾಹಿನಿಯ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಪ್ರೀತಿಯಲ್ಲಿ ತಾಯಿಯ ಪ್ರೀತಿ ಅತ್ಯಂತ ಶ್ರೇಷ್ಠವಾದದ್ದು, ತಂದೆಯ ಅಕ್ಕರೆ ಅತ್ಯಂತ ಶ್ರೇಷ್ಠವಾದದ್ದು. ಅಂತಹ ತಂದೆ ತಾಯಿಯರ ಪ್ರೀತಿ, ವಾತ್ಸಲ್ಯ, ಮಮಕಾರ ಯಾವ ರೀತಿಯಾಗಿರ್ತದೆ, ಮಗು ಅದನ್ನು ಅಪೇಕ್ಷೆ ಹೇಗೆ ಪಡ್ತದೆ ಅನ್ನೋದನ್ನು ನಾವೊಂದು ಕಥೆಯ ಮುಖಾಂತರ ತಿಳಿದುಕೊಳ್ಳಬಹುದು. ಒಂದು ಚಿಕ್ಕ ಕುಟುಂಬ, ತಂದೆ ತಾಯಿ, ಪುಟಾಣಿ ಮಗು, ಸುಂದರವಾದಂತಹ ಒಂದು ಕುಟುಂಬ. ತಂದೆ ತಾಯಿ ಇಬ್ಬರು ನೌಕರಸ್ಥರಾಗಿರ್ತಾರೆ. ಬೆಳಗ್ಗೆ ತಯಾರಾಗಿ ತಂದೆ ಒಂದು ಕಡೆ, ತಾಯಿ ಒಂದು ಕಡೆ ತಮ್ಮ ನೌಕರಿ ನಿಮಿತ್ತ ಹೊರಡ್ತಾರೆ. ಅವರ ನೌಕರಿ ಅಂತಕ್ಕಂತಹ ಇದರಲ್ಲಿ ಮಗುವಿಗೆ ಆ ಸಮಯ ಒದಗೋದಿಲ್ಲ. ಮಗು ಯಾವುದೋ ಬಾಲ ವಿಹಾರದಲ್ಲೋ ಮತ್ತೊಬ್ಬರ ಆರೈಕೆಯಲ್ಲೋ ಬೆಳ್ಕೊಂಡು ಬರ್ತದೆ. ಮಗು 3-4 ತರಗತಿಯಲ್ಲಿ ಇರಬೇಕಾದ್ರೆ ತಂದೆ ತಾಯಿ ಸಾಯಂಕಾಲ ಮನೆಗೆ ಬಂದು ಕುಳಿತಿರಬೇಕಾದ್ರೆ ಅವರೊಟ್ಟಿಗೆ ಬಂದು ಒಂದು ಪ್ರಶ್ನೆಯನ್ನ ಮಾಡ್ತದೆ. ಪ್ರಶ್ನೆಯನ್ನ ಆಲಿಸಿದಂತಹ ತಂದೆ ತಾಯಿಯಂದಿರು ಗಲಿಬಿಲಿಗೊಳ್ತಾರೆ. ಏನಾಗಿರ್ಬೋದು ಆ ಪ್ರಶ್ನೆ? ಮಗು ಆ ತಂದೆ ತಾಯಿಯನ್ನ ಒಂದು ಪ್ರಶ್ನೆ ಮಾಡ್ತದೆ, ಅಮ್ಮ ಅಪ್ಪ, ಒಂದು ವೇಳೆ ನಾನೇನಾದರೂ ಸತ್ತು ಹೋದರೆ ನನ್ನ ಶವ ಸಂಸ್ಕಾರವನ್ನ ನೀವು ಹೇಗೆ ನೆರವೇರಿಸ್ತೀರಿ? ವಿಶೇಷವಾದಂತಹ ಪ್ರಶ್ನೆ ಅಲ್ವಾ? ಅಚಾನಕ್ಕಾಗಿ ಬಂದಂತಹ ಈ ಪ್ರಶ್ನೆಯನ್ನ ಆಲಿಸಿದಂತಹ ತಂದೆ ತಾಯಂದಿರು 2 ನಿಮಿಷ ಗಲಿಬಿಲಿಗೊಳ್ತಾರೆ. ಏನಿದು? ನಮ್ಮ ಮಗನ ಮನದಲ್ಲಿ ಈ ಪ್ರಶ್ನೆ ಏಕೆ ಮೂಡ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಅವ್ರ ಕೈಯಿಂದ ಆಗೋದಿಲ್ಲ. 2 ನಿಮಿಷ ವಿಚಾರಿಸಿ ಮಗುವನ್ನು ಮರುಪ್ರಶ್ನೆ ಮಾಡ್ತಾರೆ, ನಿನಗೆ ಯಾಕೆ ಈ ಪ್ರಶ್ನೆ ಬಂತು? ಆದರೆ ಮಗು ತನ್ನ ಪಟ್ಟನ್ನು ಬಿಡೋದಿಲ್ಲ. ಮತ್ತೆ ಅದೇ ಪ್ರಶ್ನೆಯನ್ನ ಮಾಡ್ತಾರೆ. ಬೇರೆ ಪ್ರಶ್ನೆ ಬೇಡ ನನಗೆ, ನಾನೇನಾದರೂ ತತ್ಕ್ಷಣಕ್ಕೆ ತೀರು ಹೋದರೆ ನನ್ನ ಶವ ಸಂಸ್ಕಾರವನ್ನು ನೀವು ಹೇಗೆ ಮಾಡ್ತೀರಾ? ತಂದೆ ಮತ್ತು ತಾಯಿ ಸ್ವಲ್ಪ ಸುಧಾರಿಸಿಕೊಂಡು ಮಗುವಿನ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ. ನೀನಿರೋ ನಮ್ಗೊಬ್ಬನೇ ಮಗ, ನಿನ್ನ ಶವ ಸಂಸ್ಕಾರವನ್ನು ನಾವು ದುಃಖದಿಂದ, ಅತೀ ದುಃಖದಿಂದ ಮಾಡ್ತೇವೆ. ಅತ್ಯಂತ ಬೆಲೆ ಬಾಳ್ತಕ್ಕಂತಹ ಶವ ಪೆಟ್ಟಿಗೆಯನ್ನು ನಾವು ತರಿಸ್ತೇವೆ. ಅದನ್ನು
ಪೂರ್ತಿಯಾಗಿ ಹೂವಿನಿಂದ ಅಲಂಕರಿಸ್ತೇವೆ. ನಿನ್ನ ಆ ಶವ ಯಾತ್ರೆ ನಡೆದು ಹೋಗ್ತಕ್ಕಂತಹ ದಾರಿಯುದ್ದಕ್ಕೂ ಪುಷ್ಪದ ಮಳೆಯನ್ನ ನಾವು ಗರಿತೇವೆ. ನಿನ್ನ ಶವ ಸಂಸ್ಕಾರವನ್ನು ನಾವು ದುಃಖತಪ್ತರಾಗಿ ನೆರವೇರಿಸ್ತೇವೆ ಅಂತಕ್ಕಂತಹ ಮಾತನ್ನ ಆ ತಂದೆ ಮತ್ತು ತಾಯಿ ಮಗನಿಗೆ ತಿಳಿಸ್ತಾರೆ. ಇದನ್ನು ಆಲಿಸಿದಂತಹ ಮಗು ಮತ್ತೊಂದು ಮರು ಪ್ರಶ್ನೆಯನ್ನ ಮಾಡ್ತದೆ. ವೀಕ್ಷಕರೇ, ಅಪ್ಪ ಅಮ್ಮ, ಇದಕ್ಕೆಲ್ಲ ನಿಮ್ಮ ಸಾಕಷ್ಟು ಸಮಯ ವ್ಯಯ ಆಗಬಹುದಲ್ವಾ? ಈ ಪ್ರಶ್ನೆಗೆ ತಂದೆ ಮತ್ತು ತಾಯಿ ಉತ್ತರಿಸ್ತಾರೆ, ಹೌದು ಮಗು, 3 ದಿನ ಆಗ್ಬೋದು, 4 ದಿನ ಆಗ್ಬೋದು, 1 ವಾರನೂ ಆಗ್ಬೋದು. ಆದರೆ ನಿನಗಿಂತಲೂ ನಮ್ಗಿನ್ನೇನದ, ಆ ಕೊನೆಯ ಒಂದು ಶವಯಾತ್ರೆಗೆ ನಾವು ಆ ಸಮಯವನ್ನು ಮೀಸಲಿಡ್ತೇವೆ ಅನ್ನೋ ಮಾತನ್ನ ತಂದೆ ಮತ್ತು ತಾಯಿ ಒಟ್ಟಿಗೆ ಕೊಡ್ತಾರೆ. ಪ್ರಿಯ ವೀಕ್ಷಕರೇ, ಈ ಮಾತಿಗೆ ಮಗು ಉತ್ತರ ನೀಡ್ತದೆ. ಏನಪ್ಪಾ ಅಂತಂದ್ರೆ, ಅಮ್ಮ ಅಪ್ಪ, ಈ 3 ದಿನ 4 ದಿನ ಅಥವಾ 1 ವಾರ ಸಮಯವನ್ನು ನಾನು ಸತ್ತ ಮೇಲೆ ಏನು ವ್ಯಯಿಸಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ, ಆ ಸಮಯವನ್ನು ನೀವು ನನಗೆ ಈಗಲೇ ಯಾಕೆ ಕೊಡಬಾರ್ದು? ಆ ಸಮಯ ನನ್ನನ್ನು ಅತ್ಯಂತ ಸಂತೋಷದಲ್ಲಿರಿಸಲಿಕ್ಕೆ ಸಹಾಯಕ ಆಗ್ತದೆ. ನಿಮ್ಮ ಪ್ರೀತಿ, ಮಮತೆ, ವಾತ್ಸಲ್ಯವನ್ನು ನಾನು ತುಂಬ್ಕೊತೇನೆ, ಪಡ್ಕೊತೇನೆ. ಎಲ್ಲರಂತೆ ನಾನೂ ಕೂಡ ಬೆಳಿತೇನೆ ಅಂತಕ್ಕಂತಹ ಉತ್ತರವನ್ನು ಆ ಮಗು ತಂದೆ ತಾಯಿ ಮುಂದೆ ಹೇಳ್ತದೆ. ಇದನ್ನು ಆಲಿಸಿದಂತಹ ಆ ತಂದೆ ತಾಯಿ ತಮ್ಮ ಮಗುವನ್ನ ಬಿಗಿದಪ್ಕೊಳ್ತಾರೆ. ತಂದೆಯ ತಾಯಿಯ ಕಣ್ಣಲ್ಲಿ ತುಂಬು ಬಾಷ್ಪ ಬರ್ತದೆ, ಕಣ್ಣಲ್ಲಿ ನೀರು ಹರಿತಾ ಇರ್ತದೆ. ಅದಾದ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆಗೊಳ್ಳುತ್ತದೆ. ತಂದೆ ತಾಯಿ ಮಗುವಿನೊಟ್ಟಿಗೆ ಕಾಲ ಕಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಿಯ ವೀಕ್ಷಕರೇ, ಈ ಕಥೆಯ ಮೌಲ್ಯ ಇಷ್ಟೇ. ನನ್ನ ಆಸ್ತಿ ಎಷ್ಟು, ಸಂಪತ್ತು ಎಷ್ಟು, ಐಶ್ವರ್ಯ ಎಷ್ಟು ಅನ್ನೋದಕ್ಕಿಂತಲೂ ನಾನು ನನ್ನ ಮಕ್ಕಳಿಗಾಗಿ ಎಷ್ಟು ಸಮಯವನ್ನ ವ್ಯಯಿಸಿದ್ದೇನೆ, ಆ ಸಮಯ ಮಗುವಿನ ಭವಿಷ್ಯವನ್ನ ರೂಪಿಸಲಿಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂಥದ್ದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂತಹ ಆ ಮುದ್ದು ಮನಸ್ಸಿನ ಮಕ್ಕಳಿಗಾಗಿ ನಮ್ಮ ಸಮಯವನ್ನ ಮೀಸಲಿಡೋಣ. ಅವರ ಭವಿಷ್ಯತ್ತಿಗಾಗಿ ನಾವು ಯಾವುದೇ ಆಸ್ತಿ ಪಾಸ್ತಿ ಸಂಪಾದನೆ ಮಾಡದೆ ಇದ್ರೂ ಆ ಸಮಯವನ್ನ ಮೀಸಲಿಟ್ಟು ಅವರ ಭವಿಷ್ಯನ್ನ ನಾವು ರೂಪಿಸೋಣ ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಾ, ಮತ್ತೊಂದು ಮೌಲ್ಯಯುತ ನೀತಿಯುತ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ. ನಮಸ್ಕಾರ.